ಸಿಂದಗಿ ನಗರದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಂದಗಿ ಮಂಡಲ ಹಾಗೂ ರೈತ ಮೋರ್ಚಾ ವತಿಯಿಂದ ಸಿಂದಗಿ ಮತ್ತು ಆಲ್ಮೇಲ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರಿಗೆ ವಿಶೇಷ ಪರಿಹಾರ ಘೋಷಣೆ ಮಾಡಲು ಆಗ್ರಹಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ಸ್ಥಳಕ್ಕೆ ಆಗಮಿಸಿದ ಲೋಕಸಭಾ ಸದಸ್ಯ ರಮೇಶ್ ಜಿಗಜಿಣಗಿ ಮಾತನಾಡಿ, ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನೀವು ಕೇವಲ ನಿಮ್ಮ ಅಧಿಕಾರಕ್ಕಾಗಿ ಬಡಿದಾಡ್ತಿದ್ದೀರಿ. ಒಬ್ಬನಾದರೂ ಬಂದು ಏನ್ ನಿಮ್ಮ ಕಷ್ಟ ಎಂದು ನಿರಾಶ್ರಿತ ರೈತರನ್ನ ಕೇಳಿದ್ದೀರಾ? ಜಾತಿಗಳ ಸರ್ವೆ ಮಾಡಿ ಜಾತಿಗಳ ನಡುವೆ ಜಗಳ ಹಚ್ಚುತ್ತಿರುವಿರಿ. ಆ ರೀತಿ ಸರ್ವೆ ಮಾಡುವ ಬದಲು ರೈತರಿಗೆ ಆಗುತ್ತಿರುವ ತೊಂದರೆ ಏನೆಂದು ಸರ್ವೆ ಮಾಡಿ ಎಂದು ತಿಳಿಸಿದ್ದಾರೆ. ನಿನ್ನೆ ಅವ್ರು ಯಾರೋ ಮಂತ್ರಿಗಳು ಬಂದು ಏನೇನು ಹೇಳೋರು ನೀವು ನೋಡಿದಿರಿ, ಎಲ್ಲ ಪತ್ರಿಕೆಗಳಲ್ಲಿ ನೋಡಿದಿರಿ, ಎಲ್ಲ ಇದರಲ್ಲಿ ನೋಡಿದಿರಿ. ಇದು ನಿಮ್ಮ ಕೆಲಸನ? ಇದು ಒಬ್ಬರೇ ಬಂದು ಏನಪ್ಪ ನಿಮ್ಮ ಕಷ್ಟ ಅಂತ ಕೇಳಿದ್ರೆ, ಇವತ್ತು ನಾವು ಹಿಂದೆನೂ ಕೂಡ ಬಹಳ ಸಲ ಹೆಗಡೆಯವರು ಇದ್ದಾಗ, ಇವತ್ತು ನಮ್ಮ ಯಡಿಯೂರಪ್ಪನವರು ಇದ್ದಾಗ ಸಾಕಷ್ಟು ಸಲ ಬರಗಾಲು ಬಿದ್ದದ, ಆಮೇಲೆ ಮಳೆನೂ ಬಂದದ, ಎಲ್ಲ ಆಗದೇನೆ. ಅವರು ಹಿಂಗೆ ಮಾಡದ ಹಿಂದಿದ್ದವರು. ಈಗ ಹಿಂದೆ ಈಗ ನೋಡ್ರಿ 9 ಮತ್ತು 19ರಲ್ಲಿ ಇಂಥದೇ ಪರಿಸ್ಥಿತಿ ನಿರ್ಮಾಣ ಆದಾಗ ಯಾರ್ಯಾರ ಮನೆ ಇಲ್ಲ, ಮನೆ ಕಟ್ಟಿಸ್ಕೊಟ್ರು, 5-5 ಲಕ್ಷ ರೂಪಾಯಿ ಕೊಟ್ರು, ಹಳ್ಳಿಗಳು ಶಿಫ್ಟ್ ಮಾಡಿದ್ರು. ಒಂದಿನ ಮಾಡಿದ್ರಿ ಏನಪ್ಪಾ ನೀವು? ನಮ್ಗೆ ನಾಚಿಕೆ ಆಗೋದಿಲ್ಲ ನಿಮ್ಗೆ? ನಾಚಿಕೆ ಆಗೋದಿಲ್ಲ ನಿಮ್ಗೆ? ಹೇಳ್ರಿ ನೋಡೋಣ. ಅಲ್ಲಿ ಮತ್ತೆ ದೊಡ್ಡ ಮಾತು ಹೇಳ್ತೀರಿ, ಆಮೇಲೆ ಏನೇನೋ ಮಾಡ್ತೀರಿ. ಆ ಸರ್ವೆ ಮಾಡಿ ಅದಕ್ಕೆ ಬೇಕಿತ್ತಪ್ಪ ಸರ್ವೆ. ಆ ಸರ್ವೆ ನಿಂದಿರಿಸಿ ರೈತರಿಗೆ ಏನ್ ತೊಂದರೆ ಆಗದ ಇದನ್ನ ಹಚ್ಬೇಕ್ರಿ. ಹೋಗಿ ಒಬ್ಬ ತಲಾಟಿಗೆ ಹೋಗಿ ನೀವೆಲ್ಲ ನಿನ್ನ ತಾಲೂಕಿನಾಗ ನಿನ್ನ ಹಳ್ಳ್ಯಾಗ ಮಾಡಾದ್ರೆ ಏನ್ ಮಾಡ್ಬೇಕು? ಒಬ್ಬ ತಲಾಟಿ ಮತ್ತವ್ರ ದಿಕ್ಕಿಲ್ಲ ನಿಮಗ. ಇದೇನು ಬೇಕಾಗಿತ್ತ ನಿಮಗೆ ಸರ್ವೆನ? ಬರೀ ಜಾತಿಗಳಿಗೆ ಜಗಳ ಹಚ್ಚು ಕೆಲಸ ಮಾಡಿ ಸರ್ವೆ ಮಾಡ್ಲಾಗತ್ತೆ. ಆ ಸರ್ವೆ ಬಿಡಿಸಿ ರೈತರಿಗೆ ಏನಾರ ತೊಂದರೆ ಆಗೋದು ನೋಡ್ಲಕ್ಕ ಬರೋದಿಲ್ಲ ನಿಮಗ. ನೋಡ್ರಿ, ಇದು ಬಹಳ ನಿಜವಾಗಿ ಬಹಳ ಅತ್ಯಂತ ದುಸ್ಥಿತಿ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆದ್ರೆ ಒಂದು ಮಾತ್ರ ಎತ್ತಿ ಕೊಡ್ತೀನಿ, ರೈತರೇನು ಕಣ್ಣಾಗಿನ ನೀರು ಅಷ್ಟೇ ಅಲ್ಲ, ರಕ್ತ ಬರ್ತಾ ಇದೆ. ಒಂದಿನ ಆ ರಕ್ತ ನಿಮ್ಮನ್ನ ಖಂಡಿತವಾಗಿ ಮುಂದಿನ ಸಲ ನಿಮ್ಮನ್ನು ಸುಡ್ತದ ಅಂತಕ್ಕಂಥ ಮಾತವಾಗಿ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಯಾಕಂದ್ರೆ ಇಷ್ಟೊಂದು ಪಾಪಗೇಡಿ ಕೆಲಸ ಹಿಂದೆ ಯಾವ ಸರ್ಕಾರ